ಬಿಟ್ರನ್ಲೇ ಎಷ್ಟು ತಿಕ್ಕಾಗಿ ಕಾಲ ಮಾತಾಡ್ಬಿಟ್ರು ನೀವು ಸೆಕ್ಷನ್ ಅಲ್ಲಿ ನನಗ್ ಹೊಡಿಯಕ್ ಬರ್ತೀರಾ? ದೊಡ್ಡ ಹುಡುಗಂಗ್ಲ ಓಪನ್ ಚಾಲೆಂಜ್ ಕೊಡ್ತೀನಿ. 100 ಕಮೆಂಟ್ ನನ್ಗೆ ಚಾಲೆಂಜ್ ಅಂತ ಬರ್ಲಿ, ಸರಿನಾ? ಯಾವನ ಒಬ್ಬನ್ ರ್ಯಾಪಿಡ್ ಓಡಿಸ್ಬಿಡ್ರಿ ನೋಡೋಣ. ಕನ್ಸೂಸ್ ಜೊತೆನೆ ಹೊಡೆದಾಕ್ತೀನಿ, ನಿಮ್ ತರ ಗಾಂಡುಗಳ ಜೊತೆ ಎಲ್ಲ. ನನ್ ಚಾನೆಲ್ ಅಲ್ಲೇ ಬಾ, ಪಾಡ್ಕಾಸ್ಟ್ ತರ ಮಾಡೋಣ. ನೀನ್ ತಿಗ್ದಲ್ ದಮ್ಮಿದ್ರೆ ಬಾ, ನನ್ ಪಕ್ಕದಲ್ಲಿ ಕುತ್ಕೊಂಡು ಪಾಡ್ಕಾಸ್ಟ್ ಮಾಡೋಣ. ರ್ಯಾಪಿಡನ್ನ ನಮಸ್ತೆ. ಇಸ್ ದಿವಸ ನಿಮ್ಮನ್ ಬಿಟ್ಬಿಟ್ರನ್ಲೇ ಎಷ್ಟು ತಿಕ್ಕಾಗಿ ಕಾಲ ಮಾತಾಡ್ಬಿಟ್ರು ನೀವು. ನಾನು ಪಾಪ ನೀವು ದುಡ್ಕೊಂಡ್ ತಿನ್ರಿ, ಚೆನ್ನಾಗಿ ಇದಾಗ್ರಿ ಅಂತ ವಿಡಿಯೋ ಹಾಕಿದ್ರೆ ನನ್ ಮಕ್ಳ ನನ್ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗ್ ಹೊಡಿಯಕ್ ಬರ್ತೀರಾ? ನಾನೇನ್ ಬಗ್ಸ್ಕೊಂಡಿದೀನ ಬಂದು ಹಾಲಲ್ಲಿ ಹೊಡ್ದ್ಬಿಟ್ಟು ಹೋಗ್ರೋ, ನಾನು ಏನು ಕೇಳಲ್ಲ ಅಂತ. ಕಮೆಂಟ್ ಗಳಲ್ಲಿ ರಿಪ್ಲೈ ಕೊಟ್ಟಿದ್ದೀನಿ. ನೀನ್ ಸೀರಿಯಸ್ ಆಗಿ ನಿನ್ ಜೀವನ ಚೆನ್ನಾಗಿದ್ದಿ, ನೀನ್ ಚೆನ್ನಾಗ್ ಬಾಳ್ಬೇಕಂದ್ರೆ ಆ ಕಮೆಂಟ್ ಗಳನ್ನ ನೋಡ್ಬಿಟ್ರೆ ಇವತ್ತೇ ಸೂಸೈಡ್ ಮಾಡ್ಕೊಂಡ್ ಸತ್ತೋಗ್ಬಿಡ್ತೀಯಲ್ಲೋ. ಆದ್ರೂ ನಿಮ್ಗೆ ನಾಚಕ ಮಾನ ಮರ್ಯಾದೆ ಏನಿಲ್ಲ. ಅದೆಲ್ಲ ಇದಿದ್ರೆ ನೀನ್ ಆವತ್ತೇ ಹೋಗ್ಬಿಟ್ಟು ನೇತಾಕೊಂಡ್ ಸಾಯ್ಬೇಕು. ಆ ತರ ಕಮೆಂಟ್ ಗಳು ಹಾಕಿದೀನಿ. ಈ ಕಮೆಂಟ್ ಗಳನ್ನ ನೋಡ್ಬಿಟ್ಟೆ ಗುರು ಸಿಕ್ಕಾಪಟ್ಟೆ ನನಗೆ ತಿಕ್ಕಾಗಿ ಕಾಲ ಉರ್ದೋಯ್ತು. ಯಾವನ ಆಗ್ತಾನೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ, ವೆಂಡ್ ಟೂ ಮಚ್ ದಿಸ್ ಮಚ್ 2000 3000 ಅಂತ. ನಾಳೆಯಿಂದ ನಾನು ಹಾಕ್ತೀನೋ ಆಟೋ ಡ್ರೈವರು ಎಷ್ಟು ದುಡಿಬೋದಂತ. ಏನ್ ನೀವು ದುಡ್ಡು ಬಿಟ್ರೆ ಏನ್ ನೀವು ದೊಡ್ಡ ಪುಡುಗಂಗ್ಲ? ನೀವ್ ಇಷ್ಟೆಲ್ಲ ಕಮೆಂಟ್ ಹಾಕ್ತಿರಲ್ಲ, ನಾನ್ ನಿಮ್ಗೆ ಓಪನ್ ಚಾಲೆಂಜ್ ಕೊಡ್ತೀನಿ. 100 ಕಮೆಂಟ್ ನನ್ಗೆ ಚಾಲೆಂಜ್ ಅಂತ ಬರ್ಲಿ, ಸರಿನಾ? ಯಾವನ ಒಬ್ಬನ್ ರ್ಯಾಪಿಡೋ ಓಡಿಸ್ಬಿಡ್ರಿ ನೋಡೋಣ. ನನ್ ಮಗನ್ ನನ್ ಕೆಲ್ಸಗಳೆಲ್ಲ ನಿಂತ್ಕೊಂಡ್ಬಿಟ್ಟು ಎಲ್ಲದನ್ನ ಸ್ಟಾಪ್ ಮಾಡ್ಬಿಟ್ಟು ಬಂದ್ ನಿಂತ್ಕೊಂತೀನಿ ನಾನ್ ರೋಡ್ಗಳಲ್ಲಿ. ನೋಡೋಣ ಯಾವನ್ ರ್ಯಾಪಿಡೋ ಓಡಿಸ್ತಾನಂತ. ಎಲ್ಲಾರನ್ನ ಅಲ್ಲೇ ಈ ರ್ಯಾಪಿಡೋ ಆಪ್ ನ ಓಪನ್ ಮಾಡ್ಬಿಟ್ಟು ಅಕೌಂಟ್ ನಾನೇ ಡಿಲೀಟ್ ಮಾಡಿಸ್ತೀನಿ. ನನಗ್ ಅಷ್ಟು ದಮ್ ತಾಕತ್ತೈತೆ ಕಮೆಂಟ್ ಗಳಲ್ಲಿ ಮಾತಾಡೋ ನಿಮ್ ತರ ಗಾಂಡುಗಳೆಲ್ಲ. ನಾನು ಹೊಡೆದಾಡಿದ್ರೆ ಗಂಡಸ ಜೊತೆನೆ ಹೊಡೆದಾಕ್ತೀನಿ, ನಿಮ್ ತರ ಗಾಂಡುಗಳ ಜೊತೆ ಎಲ್ಲ. ಯಾವನ್ ಕಮೆಂಟ್ ಗಳು ಹಾಕ್ತೀರಾ? ಕಮೆಂಟ್ ಗಳು ಹಾಕಿದ್ರೆ ಅದೇ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆಲ್ಲ ಎಷ್ಟೊಂದು ವಿಡಿಯೋ ಹಾಕಿದ್ರು ಯಾಕಂದ್ರೆ ಗೊತ್ತಾ, ಹೆಂಗಸ್ರು ನನ್ ಮಕ್ಳ್ರಿ ನೀವು. ಅದೇ ನಿಮ್ಗೇನ್ ಗುಂಡಿಗೆ ಧೈರ್ಯ ಇರಲ್ಲ, ಬಂದ್ಬಿಟ್ಟು ಕಮೆಂಟ್ ಗಳಲ್ಲಿ ಮಾತಾಡ್ತೀರಾ. ಎಷ್ಟಂತಲ್ಲ ಮಾತಾಡ್ತೀರಾ, ಆದ್ರೆ ಅಡ್ರೆಸ್ ಹಾಕ್ಬಿಟ್ಟು ಬಾ ಡೈರೆಕ್ಟ್ ಆಗಿ. ಇಲ್ಲಾಂದ್ರೆ ನನ್ ಚಾನೆಲ್ ಅಲ್ಲೇ ಬಾ, ಪಾಡ್ಕಾಸ್ಟ್ ತರ ಮಾಡೋಣ. ನೀನ್ ತಿಗ್ದಲ್ ದಮ್ಮಿದ್ರೆ ಬಾ, ನನ್ ಪಕ್ಕದಲ್ಲಿ ಕುತ್ಕೊಂಡು ಬಾ, ನಾವು ಇದು ಮಾಡೋಣ, ಇಂಟರ್ವ್ಯೂ ತರ ಮಾಡೋಣ, ಇಲ್ಲಾಂದ್ರೆ ಪಾಡ್ಕಾಸ್ಟ್ ಮಾಡೋಣ. ಅದನ್ನ ಬಿಟ್ಬಿಟ್ಟು ಕಮೆಂಟ್ ಗಳಲ್ಲಿ ಬಂದ್ ಮಾತಾಡ್ತೀಯ. ಯಾವ ವ್ಯೂಸ್ ಅಂತೆ, ಇವತ್ತೇನೋ 2000 ದುಡ್ದಂತೆ, ಅದಕ್ಕೆ ನಾನೇನೋ ಇದು ಆಗ್ಬಿಟ್ಟು ನೀನ್ ದುಡ್ದ್ರೆ ನನ್ ಮನೆಗ್ ಬಂದ್ ಎತ್ತಾಕೊಂಡು ಹೋಗ್ಬಿಡ್ತೀಯ. ಫಸ್ಟ್ ನಿನ್ ಮನೆಗ್ ನಿಮ್ ಮಕ್ಳಿಗೆ ಎಂತಿಗೆ ಹೋಗ್ಬಿಟ್ಟು ತಿನ್ಸ್ರೋ, ಆಮೇಲೆ ನನ್ನ ಹತ್ರ ಕಮೆಂಟ್ ಗಳಲ್ಲಿ ಬಂದ್ ಹಾಕ್ತಾನೆ. ಅವ್ನ ಮನೆಯಲ್ಲಿ ಅವ್ನ ಜಡ್ಡಿಗಳಲ್ಲಿ ಎಷ್ಟು ತೂತೈತೆ ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಕಮೆಂಟ್ ಗಳಲ್ಲಿ ಮಾತ್ರ ತಿಕಾಲ ಮಾತಾಡ್ತಾರೆ ನನ್ ಮಕ್ಳು. ಆಮೇಲೆ ಇನ್ನೊಬ್ನು ಯಾವನೋ ಒಬ್ನು ನಾನು ಆಟೋ ಸೇಲ್ ಮಾಡ್ಬಿಟ್ಟು ರ್ಯಾಪಿಡ್ ಓಡಿಸ್ಬೇಕಂತೆ, ನಾನು ಅಲ್ಬಾರ್ದಂತೆ. ಅವ್ನ ಕಮೆಂಟ್ ಹಾಕಿದೀನಿ, ಅವ್ನ್ ಮಾತ್ರ ಕಮೆಂಟ್ ನಂದು ಓದ್ಬಿಟ್ರೆ ಅಷ್ಟೇ ಅವನು ನೇತಾಕೊಂಡ್ ಸಾಯ್ಬೇಕು. ಆ ತರ ಕಮೆಂಟ್ ಗಳು ಹಾಕಿದೀನಿ. ನಾನು ಹೇಳ್ತಾ ಇದ್ದೀನಿ, ಅವ್ನ ಕಮೆಂಟ್ ಹಾಕ್ತಾ ಇದ್ದೀನಿ. ನಿನ್ ತಿಗ್ದಲ್ಲಿ ದಮ್ಮಿಲ್ಲ ಅಂದ್ರೆ, ಇಲ್ಲಾಂದ್ರೆ ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಬಂದ್ಬಿಟ್ಟು ನನ್ನ ಹತ್ರನೇ ಕೆಲ್ಸಕ್ ಬನ್ನಿ, ಕೆಲ್ಸಕ್ ಸೇರ್ಸ್ಕೊಂತೀನಿ. ನಿಮಗ್ ನಾನೇ ಸ್ಯಾಲ್ರಿ ಕೊಡ್ತೀನಿ. ಬಂದ್ಬಿಟ್ಟು ಬಗ್ಸ್ರಿ, ಇಲ್ಲಾಂದ್ರೆ ಬಂದ್ ತುಳಿರಿ, ಏನಾದ ಮಾಡ್ಕೊಂಡು ನಾನೇ ನಿಮ್ಗೆ ಸ್ಯಾಲ್ರಿ ಕೊಡ್ತೀನಿ. ಅಷ್ಟೆಲ್ಲ ಮಾತಾಡಕ್ ಹೋಗ್ಬೇಡ್ರು. ನೀವೇನು ಆಟೋ ಡ್ರೈವರ್ನ ಅಷ್ಟು ಚೀಪಾಗಿ ಅನ್ಸ್ಕೊಂಡಿದ್ದೀರಾ? ನಾನು ಚಾಲೆಂಜ್ ಮಾಡ್ತೀನೋ, ನಾವೆಷ್ಟು ದುಡಿಬಹುದು ಗೊತ್ತಾ? ನಾವೇನು ನಿಮ್ಗೇನು ರ್ಯಾಪಿಡೋ ಅವ್ನ್ ಬಂದ್ಬಿಟ್ರೆ ಏನ್ 2 ಕೊಂಬ್ ಬಂದ್ಬಿಟ್ಟೈತ? ತಿಕಾಲ ಮಾತಾಡ್ತೀರಾ ನೀವು. ಬಂದ್ರು ನೋಡ್ಕೊಣ, ನಮ್ಗೂ ನಿಮ್ಗೂ ಚಾಲೆಂಜ್. ಆದ್ರೆ ನಾನು ಸೀರಿಯಸ್ ಆಗಿ ವಿಡಿಯೋಗಂತ ಹೇಳ್ತಾ ಇಲ್ಲ ಗುರು. ಸೀರಿಯಸ್ ಆಗಿ ನಾನು ಇದನ್ನು ವಿಡಿಯೋ ಮಾಡ್ತೀನಿ. ಯಾವನ 100 ಕಮೆಂಟ್ಸ್ ನನ್ಗೆ ಚಾಲೆಂಜ್ ಅಂತ ಬಂದ್ಬಿಟ್ರೆ ನಾನ್ ನೋಡ್ಬಿಡ್ತೀನಿ ರ್ಯಾಪಿಡೋ ಹೆಂಗ್ ಓಡಿಸ್ತೀರಾ ಅಂತ. ನನ್ ಮಗನ್ ಒಂದೊಂದ್ ಗಲ್ಲಿಯಲ್ಲಿ ನಿಂತ್ಕೊಂಡು ನಿಮ್ ರ್ಯಾಪಿಡೋನ ಬ್ಲಾಕ್ ಮಾಡ್ತೀನಿ ನೋಡ್ರಲ್ಲಿ. ಆ ಕೋರ್ಟ್ ಜಜ್ಮೆಂಟ್ ಇದಿರ್ಲಿಲ್ಲ ಗುರು. ನಮ್ ಗೌರ್ಮೆಂಟ್ 1 ನಂಬರ್ ಫಸ್ಟ್ 3rd ಕ್ಲಾಸ್ ಗೌರ್ಮೆಂಟ್ ಗುರು. ಯಾವಾಗನ ತೀರ್ಪೇ ಬರಲ್ಲ, ಯಾವನ್ಗೂ ನ್ಯಾಯ ಸಿಗಲ್ಲ, ಯಾವನ್ಗೂ ಒಂದ್ ಕೇರ್ ಇಲ್ಲ. ಅವ್ರಿಗೇನ್ ಗೊತ್ತಾ, ದುಡ್ಡುಗಳು ಬೇಕು, ಕಮಿಷನ್ ಬೇಕು. ಯಾವನ ಕಮಿಷನ್ ಕೊಟ್ರೆ ತಗೊಂಡ್ ಇಕ್ಕೊಂತಾರೆ ಅಷ್ಟೇ. ಅದನ್ ಬಿಟ್ಟು ಯಾವನ ಸೆತ್ಕೊಂಡು ಹೋದ್ರೂ ಅವ್ರಿಗೇನು ಒಂದ್ ಇದಾಗಲ್ಲ. ಯಾಕಂದ್ರೆ ತುಂಬಾ ನೋಡ್ಬಿಟ್ಟಿದ್ದೀನಿ ಗುರು ಈ ಸರ್ಕಾರ ಡೇಟ್ಗಳನ್ನ ಪೋಸ್ಟ್ ಮಾಡೋದು. ಅಲ್ಲಿಂದ ಏನಾದ್ರು ಸೂಟ್ ಕೇಸಲ್ಲಿ ದುಡ್ಡು ಬಂದ್ರೆ ಇಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದು, ಇಲ್ಲ ಅಲ್ಲಿಂದ ಏನಾದ್ರು ಬಂದಿಲ್ಲ ಅಂದ್ರೆ ಇವ್ನ ಆಟೋ ಡ್ರೈವರ್ನ ಚೂ ಅಂದ್ಬಿಡೋದು. ಯಾಕಂದ್ರೆ ಆಟೋ ಡ್ರೈವರೇ ಸುಮ್ನೆ ಇರ್ತಾರೆ. ಇವ್ರು ಯಾರನ್ನ ಸುಮ್ನೆ ರೇಗಿಸ್ಬಿಟ್ರೇನೆ ಆಟೋದವ್ನು ಹೋಗೋದು, ಇಲ್ಲಾಂದ್ರೆ ಅವ್ನ ಪಾಟಿಗೆ ಅವ್ನ್ ಕೆಲಸ ಮಾಡ್ಕೊಂಡಿರ್ತಾನೆ. ಇವ್ರಿಗೆಲ್ಲ ಕಮಿಷನ್ಗೋಸ್ಕರ ನಮ್ಮನ್ನೆಲ್ಲ ಯೂಸ್ ಮಾಡ್ಕೊಂತವ್ರೆ. ನಾನು ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ. ತಿರ್ಗಾ ಕಮೆಂಟ್ಗಳು ಹಾಕುವಾಗ ನೀವು ಹಂಗೆ ಹೆಂಗಸ್ರು ಹಾಕೊಂಡಿರ್ತೀರಾ. ಅದೇ ನಂಬರ್ ಹಾಕ್ರಿ ಅಂದ್ರೂ ಹಾಕಲ್ಲ ಕಮೆಂಟ್ಗಳು. ನಿಮ್ಗೆ ಎಷ್ಟೋ ಬೈದ್ರೂ ಅಷ್ಟೇ. ಇವಾಗೆಲ್ಲ ನಿಮ್ ಕಮೆಂಟ್ಗಳೆಲ್ಲ ಏನ್ ಗೊತ್ತಾ, ನನಗೆ ನಾನು ಏಟರ್ಸ್ ಕಮೆಂಟು ಕೂದಲ ಅಷ್ಟೇ. ಇವಾಗ ಹೋಗ್ಬಿಟ್ಟು ಕಟಿಂಗ್ ಶಾಪ್ ಅಲ್ಲಿ ಏನು ಕಟ್ ಆಗ್ಬಿಡುತ್ತೆ, ಆತರನೇ ನಿಮ್ ಕಮೆಂಟ್ಗಳು ನನ್ಗೆ. ಆದ್ರೆ ಗಂಡಸಾಗಿದ್ರೆ ಹೊಡೆದಾಗ್ಬೇಕಾದ್ರೆ ಬಾ ಗಂಡಸ್ ಹೊಡ್ಕೊಂಡೋಣ ಬನ್ನಿ, ಹಂಗ್ ಬೇಕಾದ್ರೆ ಕಮೆಂಟ್ ಮಾಡಿ. ಅದನ್ ಬಿಟ್ಟು ಹೆಂಗಸ್ರು ಕಮೆಂಟ್ ಮಾಡಿದ್ರೆ ಅಷ್ಟೇ. ನೀವಲ್ಲ ತಿಗಾ ಮುಚ್ಕೊಂಡು ಕೆಲ್ಸ ನೋಡ್ರಲ್ಲಿ. ಫಸ್ಟ್ ಹೆಂಡತಿ ಮಕ್ಳಿಗೆ ಫಸ್ಟ್ ಊಟ ಹಾಕ್ಬಿಟ್ಟು ಅವ್ರನ್ನ ನೋಡ್ಕೊಳ್ರು, ಆಮೇಲೆ ಕಮೆಂಟ್ ಬಂದ್ರು. ತಿಗಾ ಮುಚ್ಕೊಂಡು ಹೋಗ್ರಲ್ಲಿ. ವಿಡಿಯೋಗಳು ನೋಡ್ಕೊಂಡು ಇಷ್ಟೊತ್ತು ಕೂತ್ಕೊಂಡಿರ್ತೀರ, ನಿಮ್ ತರ ಕೆಲ್ಸ ಇಲ್ಲ ಅದ ನನ್ ಮಕ್ಳು. ಹೋಗ್ಲಾ.